ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಅಗೇನ್ ಟ್ರಾವೆಲಿಂಗ್ ವೀಡಿಯೋ. ಮೊದಲನೇ ವೀಡಿಯೋದಲ್ಲಿ ನಾನು ಲಾಂಗ್ ಜರ್ನಿಗೆ ನಾವು ಎಲ್ಲಿಗೆ ಟ್ರಾವೆಲ್ ಮಾಡಿದ್ವಿ ಮತ್ತು ಯಾವ ರೂಟಲ್ಲಿ ಟ್ರಾವೆಲ್ ಮಾಡಿದ್ವಿ, ಯಾವ ರೀತಿ ಎಲ್ಲ ನಾವು ಲಾಂಗ್ ಡ್ರೈವ್ಗೋಸ್ಕರ ಪ್ರಿಪ್ರೇಷನ್ನ ಮಾಡಿದ್ವಿ ಮತ್ತು ಯಾವ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ ಅನ್ನೋದನ್ನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಅದನ್ನು ಮುಂದುವರೆದ ಭಾಗ ಈ ವಿಡಿಯೋನ ಖಂಡಿತ ಈ ವಿಡಿಯೋನ ಸಹ ಸ್ಕಿಪ್ ಮಾಡಿದಿರ ಲಾಸ್ಟ್ವರೆಗೂ ನೋಡಿ. ಹೋಟೆಲ್ ಕನ್ನಯ್ಯ ಅನ್ನೋ ಒಂದು ಹೋಟೆಲಲ್ಲಿ ಬೀಡ್ ಅನ್ನೋ ಜಾಗದಲ್ಲಿ ಸ್ಟೇ ಮಾಡಿದ್ವಿ. ನೈಟ್ ಎಲ್ಲ ಸ್ವಲ್ಪ ಅನ್ಕಂಫರ್ಟ್ ಆಗಿತ್ತು. ಬೆಳಗ್ಗೆ ಬೇಗನೆ ಎದ್ದು 6 ಗಂಟೆಗೆ ನಾವು ಹೋಟೆಲ್ನ ಚೆಕ್ಔಟ್ ಮಾಡಿ ಹೊರಟ್ವಿ. ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಬೀಡ್ ಅನ್ನೋ ಜಾಗದಿಂದ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಇರುವಂಥದ್ದು ಎಲ್ಲೋರ ಅನ್ನೋ ಜಾಗದಲ್ಲಿ ಅಲ್ಲಿಗೆ 2 ಗಂಟೆಗಳ ಪ್ರಯಾಣ ಇತ್ತು. ಅದರಿಂದ ನಾವು 8 ಗಂಟೆ 8:30 ಅಷ್ಟೊತ್ತಿಗೆ ನಾವಲ್ಲಿ ರೀಚ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ. ರೋಡು ಆ್ಯಸ್ ಯೂಶುವಲ್ ತುಂಬಾ ಚೆನ್ನಾಗಿತ್ತು. ಛತ್ರಪತಿ ಸಂಭಾಜಿನಗರ ಅಂತ ಅಂದ್ಬಿಟ್ಟು ಔರಂಗಾಬಾದನ್ನು ರೀನೇಮ್ ಮಾಡಿದ್ದಾರೆ. ಅಲ್ಲಿಗೆ ನಾವು ಈಗ ಹೊರಟಿದ್ದೀವಿ. ಹತ್ರ ಅಲ್ಲೇ ಮತ್ತು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಆ ದರ್ಶನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇದೇ ರೂಟಲ್ಲಿ ಬರೋದ್ರಿಂದ ಪ್ಲ್ಯಾನ್ ಮಾಡಿದ್ವಿ ಮೊದಲೇ. ಮಕ್ಕಳು ಅಷ್ಟೇ ಹೋಟೆಲಿಂದ ಚೆಕ್ಔಟ್ ಆದಮೇಲೆ ಚೆನ್ನಾಗಿ ನಿದ್ದೆ ಮಾಡಿ 8 ಗಂಟೆ ಅಷ್ಟೊತ್ತಿಗೆ ಇದ್ದರು. ಇನ್ನೊಂದು 10ರಿಂದ 15 ನಿಮಿಷದಲ್ಲಿ ನಾವು ಕೃಷ್ಣೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡ್ತೇವೆ. ಹೈವೇಯಿಂದ ಕನೆಕ್ಟಿವಿಟಿ ರೋಡು ಒಂದು 5 ಕಿಲೋಮೀಟರ್ ಆಗುತ್ತೆ. ರೋಡು ಏನಷ್ಟಕ್ಕಷ್ಟೇ ತುಂಬ ಚೆನ್ನಾಗಂತ ಏನಿಲ್ಲ, ವರ್ಸ್ಟ್ ಅಂತಲೇ ಹೇಳ್ಬೋದು. ಆದರೂ ಅದು ಮೇ ಬಿ ಕನೆಕ್ಟಿವಿಟಿ ರೋಡಿಂದ ಅದು ರೋಡು ಡೆವಲಪ್ ಆಗಿಲ್ಲ ಅಂತ ಅನಿಸುತ್ತೆ. ಮತ್ತು ಕೃಷ್ಣೇಶ್ವರ ದೇವಸ್ಥಾನದ ಹತ್ರ ನಾನು ಫೋಟೋಸು ವೀಡಿಯೋಸು ಮಾಡೋಕ್ಕಾಗಿಲ್ಲ. ಅಲ್ಲಿ ಮೊಬೈಲ್ನ ಸರೆಂಡರ್ ಮಾಡಿನೇ ನಾವು ಒಳಗಡೆ ಹೋಗಬೇಕಾಗತ್ತೆ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿ ಆಯಿತು. ಅಲ್ಲೊಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಮತ್ತು ಅಲ್ಲಿಂದ ನಾವು ಕೃಷ್ಣೇಶ್ವರ ಜ್ಯೋತಿರ್ಲಿಂಗದಿಂದ ಹೊರಟ್ವಿ. ಎಲ್ಲೋರ ಕೇವ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಮತ್ತೆ ಸಂಜೆ ಲೇಟಾಗಿ ಹೋಗ್ಬಿಡುತ್ತೆ. ಮಕ್ಕಳಿರೋದ್ರಿಂದ 2 ದಿನ ಟ್ರಾವೆಲಿಂಗಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲೋರನ್ನ ಸ್ಕಿಪ್ ಮಾಡಿಬಿಟ್ಟು ಜ್ಯೋತಿರ್ಲಿಂಗನ ಮಾತ್ರ ನಾವು ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ರೋಡ್ ಸ್ವಲ್ಪ ಚಿಕ್ಕದಾಗಿತ್ತು, ಆದರೆ ಸೊಗಸಾಗಿತ್ತು. ಅಲ್ಲಿಂದ ನಾವು ಚಾಲಿಸ್ಗಾಂವ್ ಅಂತ ಒಂದು ಘಾಟ್ ಬರುತ್ತೆ. ಆ ಘಾಟನ್ನು ದಾಟಲೇಬೇಕು. ತುಂಬಾ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಡೇಂಜರಸ್ ಘಾಟ್ ಅಂತಲೇ ಹೇಳ್ಬೋದು. 15ರಿಂದ 20 ಕಿಲೋಮೀಟರ್ ಈ ಘಾಟ್ ಏರಿಯಾ ಸಿಗುತ್ತೆ. ರೋಡು ಸ್ವಲ್ಪ ಮಿಡ್ಲಲ್ಲಿ ರಿಪೇರಿ ಮಾಡ್ತಾಯಿದ್ರು ಮತ್ತು ಡ್ರೈವಿಂಗು ತುಂಬ ಸ್ಲೋ ಮಾಡಬೇಕಾಗತ್ತೆ. ಸ್ವಲ್ಪ ಡೇಂಜರಸ್ ಆದ ಒಂದು ಘಾಟ್ ಅಂತಲೇ ಹೇಳ್ಬೋದು. ಬಟ್ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಹೋಗ್ತಾ ಇದ್ದರೆ ನಮ್ಮ ಆಗುಂಬೆ ಘಾಟು ಮತ್ತು ನಂದಿ ಹಿಲ್ಸ್ಗೆ ಹೋಗ್ತಾ ಇರೋ ಥರ ಫೀಲ್ ಆಗ್ತಾಯಿತ್ತು. ಬೆಳಗಿನ ಜಾವ ಆಗಿದ್ದರಿಂದ ನಮಗೆ ಬಿಸಿಲಿನ ತಾಪ ಅಷ್ಟೊಂದು ಅಂತ ಅನ್ನಿಸ್ಲಿಲ್ಲ. ಒಂದು 10:30 10:45 ಟೈಮಲ್ಲಿ ನಾವು ಚಾಲಿಸ್ಗಾಂವ್ ಘಾಟಲ್ಲಿದ್ವಿ. ನಾನು ಮೊದಲೇ ಹೇಳ್ದಂಗೆ ಹೈವೇಸಲ್ಲಿ ಡಾಬಾಸು ಏನೂ ಇಲ್ಲ. ಬೆಳಗ್ಗೆನೂ ನಾವು ಏನೂ ತಿಂದಿಲ್ಲ. ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ಹತ್ರನೂ ಅಷ್ಟೇ ಯಾವುದೇ ಹೋಟೆಲ್ಸು ಏನೋ ಅಂದರೆ ನಮಗೆ ಸೂಟಬಲ್ ಆಗುವಂಥ ಫುಡ್ ಏನು ಸಿಗಲಿಲ್ಲ. ಅಲ್ಲಿ ಸ್ವಲ್ಪ ಸಮೋಸ ಕಚೋರಿ ಆ ಥರನೇ ಸಿಗೋದು. ನಮಗದೆಲ್ಲ ಸ್ವಲ್ಪ ಸೆಟ್ ಆಗಲ್ಲ ಬೆಳಗ್ಗೆನೇ. ಆದ್ದರಿಂದ ಬೆಳಗ್ಗೆ ಇನ್ನೂ ಏನೂ ತಿಂಡಿ ತಿಂದಿಲ್ಲ. ಈ ಘಾಟ್ ಎಲ್ಲ ಆದಮೇಲೆ ನಾವು ಏನಾದರೂ ಊಟ ಮಾಡೋಣ ಅಂದರೆ ನಾವು ಬಾಕ್ಸಲ್ಲಿ ತಂದಿರೋ ಅಂಥದ್ದನ್ನೇ ತಿನ್ನೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಘಾಟ್ ಇರೋದ್ರಿಂದ ಮತ್ತು ಮಕ್ಕಳೇನೋ ವಾಮಿಟ್ ಆದರೂ ಇನ್ಫ್ಯಾಕ್ಟ್ ನನಗೂ ಅದು ವಾಮಿಟ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ತಿಂಡಿ ಏನೂ ತಿಂದಿಲ್ಲ. ಘಾಟೆಲ್ಲ ಆದಮೇಲೆ ನಾವು ಸ್ಟಾಪ್ ಮಾಡಿ ತಿಂಡಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಘಾಟಿಂದ ಕೆಳಗಡೆ ನೋಡಿದ್ರೆ ಫುಲ್ಲು ಸೋಲಾರ್ ಪ್ಲ್ಯಾಂಟೇ. ಮಹಾರಾಷ್ಟ್ರ ಸರ್ಕಾರ ಅದು ಕೆಳಗಡೆ ಅದು ಏನು ಯೋಜನೆ ಅಂತ ಗೊತ್ತಿಲ್ಲ, ಆದರೆ ಫುಲ್ಲು ಸೋಲಾರ್ ಪ್ಲ್ಯಾಂಟು. ಕೆಳಗಡೆ ನೋಡೋದಕ್ಕೆ ಭಯ ಇತ್ತು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಜೀವ ಖಂಡಿತ ಇರಲ್ಲ. ಅಷ್ಟು ಕಡಿದಾದ ಒಂದು ರಸ್ತೆ ಮತ್ತು ಘಾಟು. ಸಪೋಸ್ ಯಾರಾದರೂ ಘಾಟ್ ಆಗಲ್ಲ ಅನ್ನೋರು ಈ ರೂಟಲ್ಲಿ ಬರೋದು ಸ್ವಲ್ಪ ಕಷ್ಟನೇ ಅಂತ ಅನ್ನಿಸ್ತು. ನಮಗೂ ಈ ರೂಟಲ್ಲಿ ಘಾಟ್ ಸಿಗತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದ್ದರಿಂದ ಸ್ವಲ್ಪ ನಮಗೆ ಭಯನೂ ಆಯಿತು. ಹೇಗಪ್ಪ ಇದಿಷ್ಟು ಚಿಕ್ಕ ರೋಡಿದೆ ಅಂತ ಅಂದ್ಬಿಟ್ಟು. ಆದರೂ ಸ್ಲೋ ಆಗಿ ಹೆಂಗೋ ಆ ಘಾಟ್ನ ಕ್ರಾಸ್ ಮಾಡಿ ಕೆಳಗಡೆ ಬಂದು ಸ್ವಲ್ಪ ವೆಹಿಕಲ್ ಸ್ಟಾಪ್ ಮಾಡಿ ರಿಲ್ಯಾಕ್ಸ್ ಆಗಿಬಿಟ್ಟು ತಂದಿರೋ ಅಂಥ ಊಟನೇ ತಿಂದ್ಕೊಂಡ್ವಿ. ಅಲ್ಲಿಂದ ಚಾಲಿಸ್ಗಾಂವಿಂದ ಡೆಸ್ಟಿನೇಷನ್ಗೆ ನಾವು ಇನ್ನೂ 5:30 ಗಂಟೆಗಳ ಕಾಲ ನಮ್ಮ ಪ್ರಯಾಣ ಮುಂದುವರಿಸಬೇಕಿತ್ತು.
ಮತ್ತು ಚಾಲಿಸ್ಗಾಂವ್ ಆದಮೇಲೆ ಒಂದು 100 ಕಿಲೋಮೀಟರ್ ಆದಮೇಲೆ ಮಧ್ಯಪ್ರದೇಶ ಸ್ಟಾರ್ಟ್ ಆಗುತ್ತೆ. ಅಲ್ಲೆಲ್ಲ ಸ್ವಲ್ಪ ಚೆಕಿಂಗ್ ಎಲ್ಲ ಇತ್ತು, ಗಾಡಿ ಚೆಕ್ಕಿಂಗು. ಫ್ಯಾಮಿಲಿ ಇದ್ದಿದ್ದರಿಂದ ಯಾರೂ ನಮಗೆ ಏನು ಅಷ್ಟೊಂದು ಚೆಕಿಂಗ್ ಅಂತ ಏನಿಲ್ಲ, ಹಾಗೆ ಬಿಟ್ಬಿಟ್ರು. ಇಲ್ಲಿಂದ ಹೊರಟ್ವಿ. ಮತ್ತು ವ್ಯೂಸ್ ಎಲ್ಲ ಇಲ್ಲಿಂದ ತುಂಬ ಚೆನ್ನಾಗಿ ಇಷ್ಟ ಆಗ್ತಾಯಿತ್ತು. ಆದರೆ ಸ್ವಲ್ಪ ಟ್ರಾಫಿಕ್ ಏರಿಯಾ ಅಂದರೆ ಲೋಕಲಿಸ್ಟು ಮತ್ತು ಟ್ರಕ್ಗಳು ಜಾಸ್ತಿ ಈ ರೂಟಲ್ಲಿತ್ತು. ಸ್ವಲ್ಪ ಸ್ಲೋನೇ ಆಗ್ತಾಯಿತ್ತು ಆ್ಯಕ್ಚುಲಿ. ಆಮೇಲೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇಂದೋರ್ ಹೈವೇ ಅಂದರೆ ನ್ಯಾಷನಲ್ ಹೈವೇ 52ರಲ್ಲೇ ನಾವು ಕಂಟಿನ್ಯೂ ಮಾಡ್ತಾ ಹೋದ್ವಿ. ಆಮೇಲೆ ನಮಗೆ ಒಂದು ಡೈವರ್ಷನ್ ಸಿಕ್ತು, ದಾರ್ ಅಂತ ಒಂದು ರೂಟು, ಅದೂ ಅಷ್ಟೇ, ಅದು ಇಂದೋರ್ಗೆ ಹೋಗುತ್ತೆ. ಆದರೆ ಇದು ಸ್ವಲ್ಪ ನಮಗೆ ಕ್ರೌಡೆಡ್ ಆಗಿತ್ತು ಮತ್ತು ಟ್ರಾಫಿಕ್ಕು ಟ್ರಕ್ಸ್ ಎಲ್ಲ ಇದ್ದಿದ್ದರಿಂದ ನಾವು ಬೇರೆ ರೂಟ್ ತೊಗೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಆಮೇಲೆ ಮುಂದಕ್ಕೆ ಹೋಗ್ಬಿಟ್ಟು ಒಬ್ಬರನ್ನ ಕೇಳಿದ್ವಿ, ಆ ದಾರ್ ಅಂತ ಒಂದು ಪ್ಲೇಸ್ ಬಂದಾಗ ನಾವು ಕೇಳಿದ್ವಿ, ಈ ರೂಟಲ್ಲಿ ಹೋದರೆ ಹೇಗೆ ಅಂತಂದ್ಬಿಟ್ಟು. ಅವರು ಚೆನ್ನಾಗಿದೆ ಈ ರೂಟು, ನೀವು ಈ ರೂಟಿಗೆ ಈ ರೂಟ್ ಬೆಸ್ಟ್ ಅಂತ ಹೇಳಿದ್ರು. ಅದರಿಂದ ದಾರ್ ರೂಟೇ ನಾವು ಚೂಸ್ ಮಾಡ್ಕೊಂಡ್ವಿ. ಆಮೇಲೆ ಊಟಕ್ಕೆಲ್ಲನೂ ನಾನು ಹೇಳ್ದಂಗೆ ಕಾರಲ್ಲೇ ನಾವು ಹಿಂದಿನ ದಿನವೇ ನಾನು ಮನೆಯಿಂದ ತಯಾರಿಸಿದಂಥ ಪರಾಟ ಮತ್ತು ಬ್ರೆಡ್ಡು ಜಾಮೆಲ್ಲ ಇತ್ತು, ಅದನ್ನೇ ತಿನ್ಕೊಂಡ್ವಿ. ಆಮೇಲೆ ಮಗುಗೆ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು 3 ಗಂಟೆ ಆಗ್ತಾ ಬಂದಿತ್ತು. ಒಂದು ಹತ್ರ ಸ್ಟಾಪ್ ಮಾಡಿಬಿಟ್ಟು ಒಂದು ಮರ ನೋಡಿಬಿಟ್ಟು ಸ್ಟಾಪ್ ಮಾಡಿದ್ವಿ. ಗಾಡಿಗೂ ಸ್ವಲ್ಪ ರೆಸ್ಟ್ ಸಿಗಲಿ, ನಮಗೂ ಸ್ವಲ್ಪ ರೆಸ್ಟ್ ಸಿಗಲಿ ಅಂತಂದ್ಬಿಟ್ಟು ಸ್ಟಾಪ್ ಮಾಡಿ ಮಗುಗೆ ಸರಿ ಮಾಡೋಣ ಅಂತಂದ್ಬಿಟ್ಟು ಒಂದು ಹತ್ರ ಸ್ಟಾಪ್ ಮಾಡಿದ್ವಿ. ಅಲ್ಲೇ ಬೋರ್ವೆಲ್ಲೆಲ್ಲ ಇತ್ತು, ಹಸುಗಳನ್ನೆಲ್ಲ ಕಟ್ಟಿದ್ರು ಅಲ್ಲಿ. ನಮ್ಗೆ ಅಲ್ಲೇ ಸ್ವಲ್ಪ ಸೇಫೆಸ್ಟ್ ಅಂತ ಅನ್ನಿಸ್ತು. ಅದೇ ರೀತಿ ಸ್ವಲ್ಪ ನೆರಳು ನೀರು ಎಲ್ಲ ಇದ್ದಿದ್ದರಿಂದ ಅಲ್ಲೇ ಸ್ಟಾಪ್ ಮಾಡಿದ್ವಿ. ಮಗುಗೆ ಸರಿ ಮಾಡಿಬಿಟ್ಟು ಸರಿ ತಿನ್ನಿಸಿದ್ವಿ. ಅಂದರೆ ಚಿಕ್ಕದು ಪೋರ್ಟಬಲ್ ಗ್ಯಾಸು ಮತ್ತು ಸ್ಟವ್ ತೊಗೊಂಡು ಹೋಗಿದ್ದೆ, ಮತ್ತು ನೂಡಲ್ಸ್ ಎಲ್ಲ ತೊಗೊಂಡು ಹೋಗಿದ್ದೆ. ಬಟ್ ಕುಕ್ ಮಾಡೋಕ್ಕಾಗಿಲ್ಲ. ಮತ್ತು ನಾವು ರೊಟ್ಟಿ ಮತ್ತು ಪರೋಟ ಎಲ್ಲ ತಿಂದಿದ್ದರಿಂದ ಹೊಟ್ಟೆ ಅಷ್ಟು ಏನೂ ಇರಲಿಲ್ಲ. ಇನ್ನೊಂದು 4 ಅವರಲ್ಲಿ ನಾವು ಮನೆ ಕೂಡ ರೀಚ್ ಆಗ್ತಿದ್ವಿ. ಅದರಿಂದ ಊಟದ ಬಗ್ಗೆ ಅಷ್ಟೊಂದೇನು ತಲೆ ಕೆಡಿಸ್ಕೊಂಡಿಲ್ಲ. ಮಗುಗೆ ಮಾತ್ರ ಸರಿ ಮಾಡಿ ಅಲ್ಲೇ ಒಂದು 1 ಅವರ್ ಗಾಡಿನೂ ರೆಸ್ಟ್ ಆಯಿತು. ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಮಗುಗೆಲ್ಲನೂ ಕಂಫರ್ಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ನಾವು ಪ್ರಯಾಣನ ಶುರು ಮಾಡಿದ್ವಿ. ಮಗಳು ಅಷ್ಟೇ, ಅಲ್ಲೇ ನೀರೆಲ್ಲ ಇತ್ತು, ಅಂದರೆ ಹೊಂಡ ಎಲ್ಲ ಇತ್ತು ಅಲ್ಲಿ ಸ್ವಲ್ಪ ನೀರು ಜೊತೆ ಎಲ್ಲ ಚೆನ್ನಾಗಿ ಆಟಾಡ್ಕೊತ ಅವಳಿಗೂ ಸ್ವಲ್ಪ ಬೇಜಾರು ಕಮ್ಮಿ ಆಯಿತು. ಯಾಕಂದ್ರೆ ತುಂಬ ಹೊತ್ತಿಂದ ಕೂತು ಸ್ವಲ್ಪ ಅವಳಿಗೂ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ಈ ದಾರನ ರೂಟನ್ನು ತೊಗೊಂಡ್ವಿ. ನಿಜ ಹೇಳಬೇಕಂದ್ರೆ ರಿಗ್ರೆಟೇ ಇಲ್ಲ ನಮಗೆ ಈ ರೂಟ್ ತೊಗೊಂಡಿದ್ದಕ್ಕೆ, ತುಂಬಾ ಚೆನ್ನಾಗಿತ್ತು. ಈ ರೂಟಲ್ಲಿ ತುಂಬ ಆದಿವಾಸಿಗಳು, ಅಂದರೆ ಅರಣ್ಯ ಪ್ರದೇಶದಲ್ಲಿ ಮನೆಗಳನ್ನೆಲ್ಲ ಮಾಡಿಕೊಂಡು ಅಲ್ಲೇ ವ್ಯವಸಾಯ ಮಾಡುವಂಥ ಜನಾಂಗ ಅಲ್ಲಿ ತುಂಬ ಕಾಣಸಿಕ್ತು. ಮತ್ತು ಈ ರೂಟಲ್ಲಿ ಶೂಟಿಂಗ್ ಸ್ಪಾಟ್ ಅಂತಲೂ ನಾನು ಕೇಳ್ಪಟ್ಟೆ. ಆಮೇಲೆ ತುಂಬ ಜನ ಬೈಕರ್ಸು, ಟ್ರಾವೆಲರ್ಸು ಯಾರೇ ಇಂದೋರ್ ಉಜ್ಜಯಿನಿ ಕಡೆ ಹೋದರೆ ಈ ರೂಟ್ನೇ ತೊಗೊತಾರೆ ಅಂತ ಅಂದ್ಬಿಟ್ಟು ಒಂದು ಹತ್ರ ನಾವು ಸ್ನ್ಯಾಕ್ಸಿಗೆ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಹೇಳಿದ್ರು. ಮತ್ತು ಅಲ್ಲಲ್ಲಿ ಕೆಲವೊಂದು ಪ್ಯಾಲೇಸ್ ಎಲ್ಲ ಇದೆ ಹಳೆ ಕಾಲದ್ದು, ಅಲ್ಲೆಲ್ಲ ನಾವು ಹೋಗೋಕ್ಕಾಗಿಲ್ಲ. ಆದರೆ ನಾವು ರಸ್ತೆಯಲ್ಲೇ ನೋಡ್ಬೋದು ಅದನ್ನೆಲ್ಲನೂ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಬೆಳೆಗಳೆಲ್ಲ ಬೆಳೆದಿರೋವಂಥದ್ದು, ನೀರು ಎಲ್ಲನೂ ಅಷ್ಟೇ. ಈ ರೂಟ್ ಮಾತ್ರ ತುಂಬಾ ಸೂಪರು. ನಮ್ಗೊಂದು ಸ್ವಲ್ಪನೂ ಬೋರ್ ಆಗಲಿಲ್ಲ. ಮತ್ತು ಏನದು ಸ್ಟ್ರೆಸ್ಸು ಆಗಲಿಲ್ಲ, ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಅಷ್ಟು ಜಾಲಿಯಾಗಿ ಚೆನ್ನಾಗಿತ್ತು ಅಲ್ಲಿ. ಆಮೇಲೆ ಅದೇ ರೂಟಲ್ಲಿ ನಮ್ಮ ಕರ್ನಾಟಕದೇ ಒಂದು 5-6 ಜೀಪ್ ಓಡ್ತಾ ಇದ್ವಿ ನಮ್ಮ ಮುಂದೆಗಡೆನೆ. ಅದನ್ನು ನೋಡಿ ಅಂತೂ ಸಾಕಷ್ಟು ಖುಷಿ ಆಯಿತು. ಯಾಕಂದರೆ ಬೇರೆ ಒಂದು ರಾಜ್ಯದಲ್ಲಿ ನಮ್ಮ ಸ್ಟೇಟ್ KA ಗಾಡಿಗಳನ್ನ ನೋಡಿದಾಗ ಅದೊಂಥರ ಖುಷಿ ಅನ್ನಿಸ್ತು. ಮತ್ತು ಹಿಂದೆಗಡೆನೂ ಅವ್ರು ಬರ್ತಾಯಿದ್ರು, ಒಂದು 5 ಗಾಡಿ ಫ್ರೆಂಡ್ಸ್ ಅಂತ ಅನಿಸುತ್ತೆ. ಅವ್ರು ಆ ರೂಟಲ್ಲಿ ತುಂಬ ಕಡೆ ಸ್ಟಾಪ್ ಮಾಡಿ ಫೋಟೋಶೂಟು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ನಾನು ಮಾತಾಡೋಣ ಕೂಡ ಅಂತ ಅಂದ್ಕೊಂಡೆ. ಬಟ್ ಅವರು ನಾವು ಸ್ಟಾಪ್ ಮಾಡಿದ ಹತ್ರ ಅವ್ರು ಸ್ಟಾಪ್ ಮಾಡೋಕ್ಕಾಗಲಿಲ್ಲ, ಅವ್ರು ಸ್ಟಾಪ್ ಮಾಡಿದ ಹತ್ರ ನಾವು ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಸುಮಾರು ಒಂದು 200 ಕಿಲೋಮೀಟರು ಒಂದೇ ರೂಟಲ್ಲೇ ಟ್ರಾವೆಲ್ ಮಾಡಿದ್ವಿ. ಚೆನ್ನಾಗಿತ್ತು. ಸಂಜೆ ಆಗ್ತಾ ಬಂತು. ನಮ್ಮ ಡೆಸ್ಟಿನೇಷನ್ಗೆ ಇನ್ನೊಂದು 2 ಅವರ್ಸಲ್ಲಿ ನಾವು ರೀಚ್ ಆಗ್ತಾ ಇದ್ವಿ. ಸೂರ್ಯನೂ ಅಷ್ಟೇ ಮುಳುಗ್ತಾ ಬಂದ. ಸನ್ಸೆಟ್ಟು ತುಂಬ ಚೆನ್ನಾಗಿತ್ತು. ಟ್ರಾವೆಲಿಂಗ್ ಟೈಮಲ್ಲಿ ಬೇರೆ ಊರಲ್ಲಿ ಸನ್ಸೆಟ್ಟು ನೋಡೋಕ್ಕೆ ಅದು ಸಖತ್ತಾಗಂತ ಅನ್ನಿಸ್ತು. ಆಮೇಲೆ ಮಕ್ಕಳು ಅಷ್ಟೇ ಯಾವುದೇ ರೀತಿ ತೊಂದರೆ ಕೊಡ್ದಿರ ಅವರು ಈ ವ್ಯೂಸ್ನ ಎಲ್ಲ ಎಂಜಾಯ್ ಮಾಡಿಕೊಂಡು ಬರ್ತಾಯಿದ್ರು. ಮತ್ತು ಇನ್ನೇನು 1 ಅವರಲ್ಲಿ ನಮ್ಮ
ಮನೆ ಹತ್ರ ಬರ್ಬೇಕಾದ್ರೆ ಊರ ಹತ್ರ ಬರ್ಬೇಕಾದ್ರೆ ಫುಲ್ ಖುಷಿ ಆಯಿತು. ಅಲ್ಲಿ ಹೋದಾಗ ನಾನು ವೀಡಿಯೋ ಇಮಿಡಿಯೇಟಾಗಿ ಮಾಡೋಕ್ಕಾಗಿಲ್ಲ, ರಿಲೇಷನ್ಸ್ ಎಲ್ಲ ಇದ್ದರು. ಮನೆಗೆಲ್ಲ ರೀಚ್ ಆದಿ 7-7:30. ಆಮೇಲೆ ಊಟ ಎಲ್ಲ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ಕುತ್ಕೊಂಡು ಡ್ಯಾನ್ಸು ಹಾಡು ಖುಷಿಗೆ ಎಲ್ಲನೂ ಎಂಜಾಯ್ ಮಾಡ್ತಾಯಿದ್ರು. ನಮಗೂ ಅಷ್ಟೇ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿದ್ದೀವಿ, 2 ಡೇಸಿಂದ ಟ್ರಾವೆಲ್ ಮಾಡಿದ್ದೀವಿ ಅಂತ ಏನೋ ಫೀಲೇ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು. ಆಮೇಲೆಲ್ಲ ಕೂತ್ಕೊಂಡು ಸ್ವಲ್ಪ ಮಾತುಕತೆ ಎಲ್ಲ ಆಡಿ ಇವರು ಹಾಡೆಲ್ಲ ಆಡ್ತಾಯಿದ್ರು, ಜನಪದ ಗೀತೆಗಳು ಅವ್ರದ್ದು ಒಂದು ಭಾಷೆಯಲ್ಲಿ. ಕೇಳೋಕ್ಕೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಫುಲ್ ಖುಷಿಯಾಯಿತು. ಮಕ್ಕಳು ಅಷ್ಟೇ ಖುಷಿಯಾಗಿ ಆಟಾಡ್ತಾಯಿದ್ರು. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ಡೇ ಮನೆಯಲ್ಲ ಫಂಕ್ಷನ್ ಇತ್ತು ಅಂತಂದರೆ ಮಾಡ್ತೀನಿ. ಆ ವಿಡಿಯೋನ ಸಹ ನೋಡಿ ಮತ್ತು ವಿಡಿಯೋನ ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಹಾಡನ್ನು ಸಹ ಕೇಳಿ. ಥ್ಯಾಂಕ್ ಯು. ಬಾಯ್.